ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ರೈತರು ಒಂದಿಲ್ಲೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕಾಡು ಪ್ರಾಣಿಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿದ್ದು ಈ ಭಾಗದ ಜನ ವ್ಯವಸಾಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ವ್ಯವಸಾಯವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಂಥ ಈ ಭಾಗದ ಜನ ಈಗ ವ್ಯವಸಾಯದ ಸಹವಾಸವೇ ಬೇಡ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಕಡೆ ಕಾಡಾನೆಗಳ ದಾಳಿಯಿಂದಾಗಿ ರೈತರು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಚಿರತೆಗಳ ಹಾವಳಿಯಿಂದಾಗಿ ರೈತರು ಸಾಕಿರುವಂತಹ ಸಾಕು ಪ್ರಾಣಿಗಳು ಕೂಡ ಸಾವನ್ನಪ್ತಾ ಇದ್ದಾವೆ. ಇದಕ್ಕೆ ಪ್ರಮುಖವಾಗಿ ಏನು ಸ್ಪಷ್ಟ ಉದಾಹರಣೆ ಅಂದರೆ ಚನ್ನಪಟ್ಟಣ ತಾಲೂಕಿನ ಮುದಗೆರೆ ಗ್ರಾಮದ ಚಂದ್ರು ಎಂಬುವರು ತಮ್ಮ ಮನೆಯಲ್ಲಿ 18 ಕುರಿಗಳನ್ನು ಸಾಕೊಂಡಿದ್ರು. ಆದರೆ ತಡರಾತ್ರಿ ಬಂದಂತಹ ಚಿರತೆ 18 ಕುರಿಗಳನ್ನು ಕೂಡ ಕೊಂದಾಕಿದೆ. ಇದರಿಂದಾಗಿ ರೈತ ಚಂದ್ರುವಿಗೆ ಬಹಳಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗಿದೆ. ಏನು ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಏನು ಸಾಕು ಪ್ರಾಣಿಗಳನ್ನು ಕಾಡು ಪ್ರಾಣಿಗಳಿಂದ ಏನು ಹತ್ಯೆ ಆದಂಥ ಸಂದರ್ಭದಲ್ಲಿ ಅವುಗಳು ಸತ್ತಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪರಿಹಾರವನ್ನು ಕೂಡ ಕೊಡ್ತಾ ಇದೆ. ಆದರೆ ಆ ಪರಿಹಾರದ ಹಣ ರೈತರಿಗೆ ಅರೆಗಾಸಿನ ಮಜ್ಜಿಗೆಯ ರೀತಿ ಆಗಿರುವಂಥದ್ದು. ಏನು ಒಂದು ಹಸು ಏನಾದರೂ ಸಾವನ್ನಪ್ಪಿದ್ರೆ ಈ ಹಿಂದೆ 20,000 ಇತ್ತು, ಈಗ ಅದನ್ನು 10,000ವನ್ನು ಹೆಚ್ಚುವರಿ ಮಾಡಿ 30,000 ರೂಪಾಯಿಗಳನ್ನು ಅವರಿಗೆ ಪರಿಹಾರವನ್ನು ಕೊಡ್ತಾರೆ. ಆದರೆ ಒಂದು ಕುರಿ ಏನಾದರೂ ಚಿರತೆ ಆಗಿರ್ಬೋದು ಇನ್ನಿತರೆ ಕಾಡು ಪ್ರಾಣಿಗಳಿಂದ ಸಾವನ್ನಪ್ಪಿದ್ರೆ ಅವಕ್ಕೆ ಕೇವಲ 4,000 ರೂಪಾಯಿಗಳನ್ನು ಸರ್ಕಾರ ನಿಗದಿ ಮಾಡಿದೆ. ಹಿಂದೆ 5,000 ರೂಪಾಯಿ ಇತ್ತು, ಆದರೆ ಈಗ ಮತ್ತೆ 1,000 ರೂಪಾಯಿಗಳನ್ನು ಸರ್ಕಾರ ಕಡಿತ ಮಾಡಿದೆ. ಈಗ ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರಬಹುದು, ಏನು ಈಗಾಗಲೇ ನಗರ ಪ್ರದೇಶಗಳಲ್ಲಿ ಮಾಂಸಾಹಾರವನ್ನು ಯಾರೆಲ್ಲ ಸೇವಿಸ್ತಾರೆ ಜನ, ಆ ಮಾಂಸ ಖರೀದಿ ಮಾಡುವಂಥ ಮಾಂಸ ಮಳಿಗೆಗಳಿಗೆ ಹೋದಂಥ ಸಂದರ್ಭದಲ್ಲಿ 1 kg ಕುರಿ ಮಾಂಸ ಆಗಿರ್ಬೋದು, ಮೇಕೆ ಮಾಂಸ ಆಗಿರ್ಬೋದು, ಇದೆಲ್ಲವೂ ಕೂಡ 750 ರೂಪಾಯಿ ಗಡಿಯನ್ನು ದಾಟಿದೆ. ಆದರೆ ರೈತ ಕಷ್ಟಪಟ್ಟು ಅವುಗಳನ್ನು ಸಾಕಿ ಕೇವಲ ಅವುಗಳನ್ನು ಕಾಡು ಪ್ರಾಣಿಗಳು ಸಾವನ್ನಪ್ಪಿದಾಗ, ಅವುಗಳ ದಾಳಿಯಿಂದಾಗಿ ಸಾವನ್ನಪ್ಪಿದಾಗ ಕೇವಲ 4,000 ರೂಪಾಯಿಗಳನ್ನು ಕೊಡ್ತಾ ಇರುವಂಥದ್ದು. ಇದು ರೈತರಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಅವುಗಳಿಂದ ಒಂದು ಜೀವನವನ್ನು ಕಟ್ಕೊಂಡು ತಮ್ಮ ಸಂಸಾರವನ್ನು ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಇದು ಸಾಕಷ್ಟು ದೊಡ್ಡ ಮಟ್ಟದ ಹೊಡೆತ ಆಗಿರುವಂಥದ್ದು. ಯಾಕಂದರೆ ಇವತ್ತು ಒಂದು ಕಡೆ ಕಾಡಾನೆಗಳ ದಾಳಿಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಮತ್ತೊಂದು ಕಡೆ ಚಿರತೆಗಳ ಹಾವಳಿಯಿಂದಾಗಿ ರೈತರು ಸಾಕಿರುವಂತಹ ಕುರಿ ಮೇಕೆಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಶ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಇದು ಸಾಕಷ್ಟು ಕಡಿಮೆ ಪ್ರಮಾಣದ ಪರಿಹಾರವನ್ನು ಕೊಡ್ತಾ ಇದೆ ಎನ್ನುವಂತಹ ನಿದರ್ಶನ ಕೂಡ ಇರುವಂಥದ್ದು. ಹಾಗೆ ಇದು ಸಾಕ್ಷಿಯುತವಾಗಿ ಕೂಡ ಇರುವಂಥದ್ದು. ಹಾಗಾಗಿ ರೈತರು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಏನು ಕಾಡು ಪ್ರಾಣಿಗಳಿಂದ ತಾವು ಸಾಕಿರ್ತಕ್ಕಂತಹ ಕುರಿ ಮೇಕೆಗಳು ಸಾವನ್ನಪ್ಪಿದ್ರೆ ಕನಿಷ್ಠ 10,000ರಿಂದ 15,000 ರೂಪಾಯಿ ಪರಿಹಾರವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಪರಿಹಾರವನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಕಾಡು ಪ್ರಾಣಿಗಳ ಹಾವಳಿಯಿಂದ ನಮಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಈ ಭಾಗದ ಜನ ಮಾಡ್ತಾ ಇದ್ದಾರೆ.